ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಅದೇ ಅಹಲ್ಯ ಅಕ್ಕ ಬೇಡ ಅಂದಿದ್ ಸೀರೆನ ತಗೊಂಡ್ರೆ ನಿಮ್ಗಿಷ್ಟ ಅಲ್ವಾ, ತಗೊಂಡ್ಬಿಡಿ ಅಂತ ಒಪ್ಕೊಂಡ್ ಬಿಡ್ತೀಯ ಅಲ್ವಾ? ಏನ್ ಹೇಳ್ತಿದ್ಯಾ? ಹೌದು ಕಣೋ, ಯಾವ ಸೀರೆನ ನನಗ್ ಬೇಡ ಅಂತ ಹೇಳಿದ್ಯೋ ಅದನ್ನ ಅಹಲ್ಯ ಅಕ್ಕ ಇಷ್ಟಪಟ್ಟು ತಗೊಂಡ್ರು. ಅವ್ರಿಗೆ ಯಾಕೆ ಬೇಡ ಅಂತ ಹೇಳಲಿಲ್ಲ? ಹೆಣ್ಣಿನ ಕೊರಳಿಗೆ ಗಂಡು ಕಟ್ಟೋ ತಾಳಿ ಸರದಲ್ಲಿರೋ ಮಣಿಗಳು ಕೂಡ ಕಪ್ಪೆ. ಅಷ್ಟೇ ಅಲ್ಲ, ಇಷ್ಟು ಸುಂದರವಾಗಿರೋ ಪ್ರಪಂಚನ ನೋಡೋ ನಮ್ ಕಣ್ಣು ಕೂಡ ಕಪ್ಪೆ. ಚಿಕ್ಕವನಿದ್ದಾಗ ನಾನು ತಪ್ಪು ಮಾಡಿದಾಗ ನನಗೆ ಅಮ್ಮ ತಿದ್ದಿ ಬುದ್ಧಿ ಹೇಳ್ತಾ ಇದ್ರು. ಇವತ್ತು ನಾನೊಂದು ತಪ್ಪು ಮಾಡಿದ್ದೀನಿ, ಈ ಅಮ್ಮ ನನಗೆ ತಿದ್ದಿ ಬುದ್ಧಿ ಹೇಳ್ತಾ ಇದ್ದಾರೆ. ಐ ಆಮ್ ಸಾರಿ ಮೀರಾ. ಇಟ್ಸ್ ಓಕೆ. ಹೊರಡೋಣವಾ? ಐ ಆಮ್ ಸಾರಿ. ಸಾರಿನಾ? ಸಾರಿ ಯಾಕೆ? ಕೆಲವ್ರಿಗೆ ಕೆಲವು ಡೌಟ್ ಇತ್ತು, ಅದು ಇವಾಗ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಅಣ್ಣ ಅದಕ್ಕೆ ನಮ್ಮ ಮನೆಗೆ ಬಿಟ್ಬಾ. ಮೀರಾ ಅವ್ರೆ, ನೀವ್ ಇನ್ನೊಂದ್ ಸೀರೆ ಸೆಲೆಕ್ಟ್ ಮಾಡಿದ್ರಲ್ಲ, ಅದನ್ನ ಅಲ್ಲೇ ಬಿಟ್ಟಿದ್ದೀನಿ. ಈ ಸೀರೆ ಮುಂದೆ ಅದ್ ಸ್ವಲ್ಪ ಡಲ್ ಆಯ್ತು. ಇಷ್ಟ ಇಲ್ದೇ ಇರೋದನ್ನ ಕಷ್ಟಪಟ್ಟು ಒಪ್ಕೋಬಾರ್ದಲ್ವಾ? ಮನೆ ಮಗಳು ಇಷ್ಟಪಟ್ಟಿರೋದನ್ನ ಕೊಡಿಸ್ತಾ ಇದ್ರೆ ಚೆನ್ನಾಗಿರಲ್ಲ. ಯಾರಿಗೇನಿಷ್ಟನೋ ಅದನ್ನ ಮಾಡೋದಕ್ ಬಿಡ್ಬೇಕು. ನಾನ್ ಹೇಳಿದ್ ಸರಿನಾ ಮೈದ್ನ ಅವ್ರೆ? ಹೊರಡೋಣವಾ?
ನಾವೇನ್ ಬರ್ತೀವಿ. ಬರ್ತೀನಿ ತಾತ, ಬರ್ತೀನಿ ಅಮ್ಮ, ಬರ್ತೀನಿ. ಅಮ್ಮ, ಒಂದ್ ಸೀರೆ 1,20,000 ಅಂತೆ. ಈ ರೇಂಜ್ ಅಲ್ಲಿ 3 ಸೀರೆ ತಗೊಂಡಿದ್ದಾರೆ. ಇನ್ನೊಂದ್ ಸೀರೆ 50,000 ಅಂತೆ. ಈ ರೇಂಜ್ ಅಲ್ಲಿ 2 ಸೀರೆ ತಗೊಂಡಿದ್ದಾರೆ. ಅಯ್ಯೋ ದೇವ್ರೆ, ಅಷ್ಟೊಂದು ಬೆಲೆ ಬಾಳೋ ಸೀರೆ ಯಾಕೆ ತಗೊಳಕ್ ಹೋದ್ರು? ಅವನನ್ನ ದಿನ ಉಡಕ್ಕಾಗತ್ತಾ? ಸರಿ ಸರಿ, ಅದ್ ಬಿಡು. ಅವ್ರ ಸ್ಟೇಟಸ್ ತಕ್ಕ ಹಾಗೆ ಅವ್ರು ನಮಗ್ ಸೀರೆ ಕೊಡ್ಸಿದ್ದಾರೆ. ಭಾವಾಗ ನಾವೇನ್ ಕೊಡೋದು ಅಂತ ಯೋಚನೆ ಮಾಡಿದ್ರಾ? ಹ್ಞೂ ಕಣೆ, ಅಳಿಯಂದ್ರಿಗೆ ಕೊಡಕ್ಕೆ ಅಂತಾನೆ ಒಂದ್ ಒಡವೆ ತೆಗ್ದಿಟ್ಟಿದೀನಿ. ಹೌದಾ? ಎಲ್ಲಿದ್ಯಮ್ಮ? ಇರು, ತಗೊಂಬರ್ತೀನಿ. ಕೂಲಿ ಮಾಡೋರು ಕೂಡ 20 ಗ್ರಾಮ್ಗಿಂತ ಹೆಚ್ಚಾಗಿ ಕೊಡ್ತಾರಮ್ಮ. ಮೀರಾ, ಕಾಲ್ ನೋವು ಇಲ್ಲ ಕಣೆ, ಯಾಕೆ ಕಾಲ್ ಒತ್ತಾ ಇದೀಯಾ? ಅಮ್ಮ, ಸುಮ್ನೆ ಇರ್ತೀಯಾ? ಪಾಪ ನೀನು ಬೆಳಗ್ಗೆಯಿಂದ ಎಷ್ಟು ಓಡಾಡಿರ್ತೀಯ. ಅದು ಅಲ್ದೆ ರಾತ್ರಿ ನಿನ್ ಕಾಲ್ ಒತ್ತದಂದ್ರೆ ನಂಗೆ ತುಂಬಾ ಇಷ್ಟ. ಕಾಲ್ ನೋವು ಇದ್ದಾಗ ಕಾಲ್ ಒತ್ತಿಸ್ಕೊಂಡ್ರೆ ನೋವು ಹೊರಟೋಗುತ್ತೆ. ಕಾಲ್ ನೋವು ಇಲ್ದೇ ಇರೋವಾಗ ಕಾಲ್ ಒತ್ತಿದ್ರೆ ನೋವು ಬರುತ್ತೆ ಕಣೆ. ಈಗೇನು ನನ್ ಕಾಲ್ ಒತ್ತೋದ್ರಿಂದ ನಿನ್ ಕಾಲ್ ನೋವು ಆಗ್ತಿದ್ಯಾ? ಮೀರಾ, ಯಾವುದೇ ಆಗಲಿ ಅವಶ್ಯಕತೆಗಿನ ಜಾಸ್ತಿ ಆದರೆ ಅದು ವಿಷಾನೇ ಕಣೆ. ನೋಡು, ನಿನ್ನ ಕೈಲಿ ಒಂದು ಪುಟ್ಟ ಗುಬ್ಬಿ ಮರಿ ಇದೆ ಅಂತ ಇಟ್ಕೊ. ನೀನು ಅದನ್ನು ತುಂಬ ಪ್ರೀತಿ ಮಾಡ್ತೀಯ. ಅದು ಎಲ್ಲಿ ಹಾರು ಹೋಗ್ಬಿಡುತ್ತೆ ಅನ್ನೋ ಭಯಕ್ಕೆ ನೀನು ಅದನ್ನು ಗಟ್ಟಿಯಾಗಿ ಹಿಡ್ಕೊಂಡ್ರೆ ಅದು ಉಸಿರುಗಟ್ಟಿ ಸತ್ತು ಹೋಗಲ್ವಾ ಕಂದ? ಯಾಕಮ್ಮ ಹೀಗೆ ಹೇಳ್ತಿದ್ಯಾ? ಇದು ಜೀವನದ ಒಂದು ಸಣ್ಣ ಪಾಠ ಅಷ್ಟೇ. ನಮ್ಮ ಹತ್ರ ಪ್ರೀತಿ, ಅಕ್ಕರೆ, ಕಾಳಜಿ ಜಾಸ್ತಿ ಇದೆ ಅಂತ ತೋರ್ಸಕ್ ಹೋದ್ರೆ ಅದು ಉಸಿರುಗಟ್ಟಿಸುತ್ತೆ ಕಣೆ. ನೀನು ಅನಿಕೇತ್ ಸಾಕೇತ್ನ ತುಂಬಾ ಪ್ರೀತಿ ಮಾಡ್ತೀಯ, ಒಪ್ಕೋತೀನಿ. ಅವ್ರ ಬಗ್ಗೆ ತುಂಬಾ ಕಾಳಜಿ ತೋರಿಸ್ತೀಯ, ಅದು ಒಪ್ಕೋತೀನಿ. ಹಾಗಂತ ನೀನು ಅಹಲ್ಯ ವಿಷಯದಲ್ಲಿ ಪಡ್ತಿರೋ ಅನುಮಾನ ಅವ್ರ ಮನಸ್ಸು ಹಿಂಡ್ತಾ ಇದೆ ಕಣೆ. ಅವ್ರು ಉಸಿರುಗಟ್ಟೋ ಹಾಗೆ ಮಾಡ್ತಾ ಇದೆ. ಇದು ಒಳ್ಳೇದಲ್ಲ ಅಲ್ವಾ ಬಂಗಾರಿ? ಅದಕ್ಕೆ ಹಾಗಾಡ್ತೀನಮ್ಮ. ಪುಟ್ಟ, ಅನಿಕೆ ತುಂಬಾ ಯೋಚನೆ ಮಾಡಿನೇ ಅಹಲ್ಯನ ಅದಕ್ಕೆ ಮಾಡ್ಕೋತಾ ಇರೋದು. ಅವನ ನಿರ್ಧಾರ ತಪ್ಪಾಗಕ್ ಸಾಧ್ಯನೇ ಇಲ್ಲ. ಅಹಲ್ಯಾಳಲ್ಲಿ ಶಾಂತಲಮ್ಮನ ಗುಣ ಇದ್ರೆ ನಾವು ಆ ಹುಡುಗಿನ ಅಷ್ಟೇ ಗೌರವದಿಂದ ನೋಡ್ಕೋಬೇಕು. ಶಾಂತಲಮ್ಮನ ಹೇಗೆ ನೋಡ್ಕೋತಾ ಇದ್ವೋ ಅವಳನ್ನು ಹಾಗೆ ನೋಡ್ಕೋಬೇಕು. ಅವಳೇನಾದರೂ ಶಾಂತಲಮ್ಮನ ಪ್ರತಿರೂಪ ಆಗಿದ್ರೆ ನಾನಂತೂ ಅಹಲ್ಯನ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತೀನಿ. ನೀನ್ ತುಂಬಾ ಮಿಸ್ ಮಾಡ್ಕೋತಿದ್ಯಾ ಅಲ್ವಾ?
ಅಲ್ಲೇ ಅವರೇ, ನಾನು ಇದನ್ನು ನಿಮಗೆ ಅಂತ ಪ್ರೀತಿಯಿಂದ ತಂದಿದ್ದೀನಿ. ನಾನು ಕೊಟ್ಟಿದ್ದು ಹೂವು ಅಂತೂ ಇಟ್ಕೊಂಡಿಲ್ಲ, ಆದ್ರೆ ಇದು ಯಾವಾಗ್ಲೂ ನಿಮ್ ಜೊತೆನೇ ಇರ್ಬೇಕು. ಪ್ಲೀಸ್ ಕಣೆ, ಸುಮ್ಮನೆ ಏನೋ ಮಾಡ್ತಿದ್ದೆ. ಏನಿಲ್ಲ ಮಾತಾಯಿ, ಪ್ಲೀಸ್ ಕೂಗಾಡ್ಬೇಡ ಕಣೆ, ಪ್ಲೀಸ್. ಅಲ್ಲ, ಇದೆಲ್ಲ ಅಹಲ್ಯ ಅಕ್ಕನ ಮನೆಗೆ ಹೋಗೋದಲ್ವಾ? ಇಲ್ಲೇನ್ ಬಚ್ಚಿಡ್ತಿದ್ದೆ? ಬಚ್ಚಿಡೋದ ನಾನಾ? ಏನಿಲ್ವೇ. ಸುಳ್ಳು ಹೇಳ್ತೀಯ, ಸುಳ್ಳು. ಇರು ಮಾಡ್ತೀನಿ. ಅಮ್ಮ, ತಾತ, ಮೀರಾ, ಪ್ರಣಾಮ್, ಸುಂದ್ರಣ್ಣ. ಅಮ್ಮ, ಪ್ರಣಾಮ್, ತಾತ. ಯಾಕಮ್ಮ ಏನಾಯ್ತು? ಯಾಕೆ ಕಿರ್ಸ್ಕೊಂಡೆ? ತಾತ ಏನಿಲ್ಲ, ಜಿರಳೆ ನೋಡಿ ಕಿರ್ಚಾಡ್ತಿದ್ದಾಳೆ. ಜಿರಳೆ ಹೆದರ್ಕೊಂಡೇನೆ. ಹೂನಮ್ಮ, ಬುಟ್ಟಿಯಲ್ಲಿ ಜ್ಯುವೆಲ್ರಿ ಬಾಕ್ಸ್ ಅಲ್ಲಿ ಜಿರಳೆ ಆಡ್ಕೊಂಡಿತ್ತು. ಬುಟ್ಟಿಲಿ ಜ್ಯುವೆಲರಿ ಬಾಕ್ಸ್ ಅಲ್ಲಿ ಜಿರ್ಲೆನ? ಏನಿಲ್ಲ, ಸುಮ್ಮನೆ ನಿಂಗೇನು ಗೊತ್ತಾಗಲ್ಲ. ಮೀರಾ ಪ್ಲೀಸ್ ಕಣೆ, ಸುಮ್ಮನೆ ಪ್ಲೀಸ್. ಇಲ್ಲಿ ನೋಡಿ, ನಮ್ ಹೀರೋ ಸಾಹೇಬ್ರು ಕದ್ದು ಮುಚ್ಚಿ ನಮ್ ಹೀರೋಯಿನ್ ಮೇಡಮ್ಗೆ ಕಿವಿ ಮೂಲೆ ಕೊಡಿಸ್ತಿದ್ದಾರೆ. ಪರವಾಗಿಲ್ಲ ಸಾಕೆ. ಕದ್ದು ಮುಚ್ಚಿ ಪ್ರೀತಿ ತೋರ್ಸೋದ್ರಲ್ಲಿ ಒಂಥರ ಸೂಪರ್ ಥ್ರಿಲ್ಲಿಂಗ್ ಇರುತ್ತೆ. ನಾನು ಅಷ್ಟೇ, ನಿಮ್ಮ ಅಜ್ಜಿಗೆ ಕದ್ದು ಮುಚ್ಚಿ ಈ ತರ ಎಲ್ಲ ಕೊಡ್ತಾ ಇದ್ದೆ. ನಿಜವಾಗ್ಲು ಅಹಲ್ಯ ನೀನಂತ ಹುಡುಗನ್ ಪಡೆಯಕ್ಕೆ ಪುಣ್ಯ ಮಾಡಿದಾಳಪ್ಪ. ಅಲ್ಲ ಕಣೋ, ಇಷ್ಟು ಪ್ರೀತಿಯಿಂದ ತಂದಿದ್ಯಾ, ನೀನು ಹೋಗಿ ಅವ್ರ ಕೈ ಕೊಟ್ರೆ ಎಷ್ಟ್ ಚೆನ್ನಾಗಿರುತ್ತೆ ಹೇಳು. ಸೂಪರ್ ಆಗಿರುತ್ತೆ. ಸುಮ್ಮನೆ ಏಯ್, ಅವನನ್ನ ಯಾಕೋ ಸುಮ್ನೆ ಇರೋ ಅಂತ ಹೇಳ್ತೀಯಾ? ನೋಡು ಸಾಕು, ಬಂಧನ ಫಿಲ್ಮ್ ಅಲ್ಲಿ ವಿಷ್ಣು ಸರ್ ಹೇಳ್ತಾರಲ್ಲ, ಆತರ ಹೇಳು. ಮಿಸ್ ಅಹಲ್ಯ, ಇದನ್ನ ನಾನು ನಿಮ್ಗೋಸ್ಕರ ತಂದಿದ್ದೀನಿ, ಈ ತರ ಪ್ರೆಸೆಂಟ್ ಮಾಡ್ಬಿಡ್ಬಾ, ಹೋಗು. ಬೇಡ ಕಣೆ, ಸುಮ್ಮನೆ ಅಲ್ಲಿಗೆ ಹೋಗೋದು ಸರಿ ಹೋಗಲ್ಲ, ಬೇಡ. ಹೋಗ್ಬೇಕು ಅಂತ ಮನ್ಸ್ ಮಾಡ್ದಾಗ ಸುಮ್ನೆ ಹೋಗ್ಬಿಡ್ಬೇಕಪ್ಪ. ಏನ್ ತಾತ, ಅಜ್ಜಿನ ನೋಡೋದಿಕ್ಕೆ ಕದ್ದು ಮುಚ್ಚಿ ನೀವು ಹೋಗ್ತಿರ್ಲಿಲ್ವಾ? ಹೋಗು ಪುಟ್ಟೆ, ಈಗ ಅದನ್ನೆಲ್ಲ ಯಾಕೆ ನಾಪ್ಸ್ತೀಯ? ಸಾಕೆ, ನಾಳೆ ಅರ್ಶಿಣ ಶಾಸ್ತ್ರ, ಆಮೇಲೆ ಎಲ್ಲೂ ಹೊರಗಡೆ ಹೋಗೋ ಹಾಗಿಲ್ಲ. ಹೋಗೋದಿದ್ರೆ ಈಗ್ಲೇ ಹೋಗಿ ಬಂದ್ಬಿಡಪ್ಪ. ಹೋಗೋದಿದ್ರೆ ಈಗ್ಲೇ ಹೋಗಿ ಬಂದ್ಬಿಡಪ್ಪ. ನಾಳೆಯಿಂದ ಹಸಿ ಮೈ. ಅದಕ್ಕೆ ಕುಚ್ಚುಟ್ಯಾ, ಮೊದ್ಲು ಹೊರಡು ನೀನು. ಹೋಗು ಹೋಗು. ಮೀರಾ ಪ್ಲೀಸ್ ಕಣೆ, ನೀನು ಬರೇ. ಯಾಕೋ ತುಂಬಾ ನರ್ವಸ್ ಆಗ್ತಾ ಇದ್ದೀನಿ. ಅಲ್ಲಿ ಹೋದ್ರೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗಲ್ಲ. ಪ್ಲೀಸ್ ಬಾರೆ. ಇದಕ್ಕೇನ್ ಕಮ್ಮಿ ಇಲ್ಲ. ನಾನ್ ಬರಲ್ಲ, ನೀನೇ ಹೋಗು. ನೀನ್ ಬರಲ್ಲ ಅಂದ್ರೆ ಬಿಡೋರು ಬಾ. ನಿಂತ್ಕೊಳ್ಳೋ.